ನಿಜವಾಲು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ. ಯಾರು? ಕಾವು. ಪ್ಲೀಸ್ ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ? ಏನ್ ಮಾಡ್ತೀರಾ ಇಷ್ಟ ಆದ್ರೆ? ಅವ್ರೇನಾದ್ರು ಮಾಡ್ಬೇಕಾನೆ, ನೀವೇನ್ ಮಾಡ್ತೀರಾ? ಬಟ್ ಆದ್ರೂ ಸುಮ್ನಿರಣ, ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ, ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ನಾವು ಬಿಗ್ ಬಾಸ್ ಮನ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ. ಬಟ್ ಆಕ್ಚುಲಿ ಒಂದ್ ಮಾತು ನಾ ಕೇಳಲೇಬೇಕು. ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಿಗ್ ಬಾಸ್ ಆಚೆ ಕಡೆ ಒಂದ್ ಎರಡು ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ಹೆಣ್ ಕಡೆ ಯಾರ್ಯಾರಪ್ಪ? ಗಂಡ್ ಕಡೆ ಯಾರ್ಯಾರಪ್ಪ? ನಾನೇನ್ ಪುರೋಹಿತನ? ಹಂಗಾರ ನನಗ್ ಮಾತ್ರ ಮುಯಿ ಸಖತ್ತಾಗ ಬೀಳ್ತದ, ಸಖತ್ತಾಗವ್ರೆ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ. ಒಳ್ಳೆ ಸ್ನೇಹಿತರಾಗಿದ್ದೀವಿ. ಅವ್ರು ಪ್ರೀತಿ ಕೊಡ್ತವ್ರೆ, ಕೊಡ್ಲಿ ಅಣ್ಣ, ಅಷ್ಟೇ. ಖುಷಿ ಅಲ್ವಾ? ಮಿಸ್ ಕಾವ್ಯ ಹೇಳಿ, ಏನ್ ಹೇಳ್ತೀಮ್ಮ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ. ಅವ್ರ ಪ್ರೀತಿ ಬಗ್ಗೆ ಹೇಳ್ತಿಲ್ಲ ಅವರು. ಹಾ, ಏನಿಲ್ಲ ಮಾತಾಡ, ಗೊತ್ತಾಯ್ತಾ? ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ, ಅಷ್ಟೇ. ಗೆಳೆತನದ ಪ್ರೀತಿ. ಏನಪ್ಪ ಒಟ್ಟಲ್ಲಿ ನೋಡಿ, ಹಿಂದೆ ರಾಜರ ಆಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ. ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಈ ಮದುವೆ ಗಂಡ ಡ್ರೆಸ್ ಹಾಕಿರ್ದು ಅವಾಗಲೇ ಅನ್ಕೊಂಡಣ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಟ್ಟುಬಿಟ್ಟು ಬ್ಯಾಡ. ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು.